ಇವತ್ತು ಭಾಳ ಜನ ನಾನು ಅಬ್ಸರ್ವೇಷನ್ ಮಾಡ್ತಾ ಇದ್ದೀನಿ. ಭಾಳ ಜನ ತಜ್ಞರು ತಿಳಗಿದ್ದಂಥವ್ರು ಪಾಪ ಅನ್ಯಾಯ ಮಾಡ್ತಾ ಇದ್ದಾರಲ್ಲ, ಇನ್ನೂ ಎಷ್ಟು ವಯಸ್ಸಾಯ್ತು ಇವರಿಗೆ, ಸಿದ್ದರಾಮಯ್ಯನವ್ರಿಗೆ ಇನ್ನೂ ಇವರ ಆಗ್ಬೇಕಾ ಅನ್ನುವಂಥ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂದಿಲ್ಲ ಬಂತು ಸೂಕ್ಷ್ಮವಾಗಿ ಅಬ್ಸರ್ವೇಷನ್ ಮಾಡಬೇಕು. ಸತೀಶ್ ಅವರಾದರೂ ಸಹಿತ ಇವತ್ತು ಬೆಲ್ಲದವರು ನೇರ ಯಾರನ್ನು ಬೆಲ್ಲದವರು ಏನು ರೀ, ಬರೋದಿಲ್ಲ, ಮಾತಾಡೋದಿಲ್ಲ, ಸದನದಲ್ಲ, ನಾಳೆ ಮುಖ್ಯಮಂತ್ರಿ ಕಾಂಪಿಟೇಷನ್ ಮಾಡ್ತಾ ಇದ್ದಾರಾ ಅನ್ನುವಂಗೆ ಮಾತಾಡ್ತಾ ಇದ್ದಾರೆ. ಇದರ ಅರ್ಥ ಏನೋ ನಿಮ್ಮಲ್ಲ ಇನ್ಎಬಿಲಿಟಿ ಅದ ಅಲ್ಲೇ ಅನ್ನುವಂಥ ಮಾತನ್ನು ಅದನ್ನು ಬೆಳೆಸಬೇಕಾಗಿದೆ. ಮಾತಾಡಬೇಕು, ಮನಸ್ಸಿದ್ದನ್ನು ಮಾತಾಡಬೇಕು, ಹೇಳಬೇಕು. ತಮ್ಮ ಇಲಾಖೆ ಏನು ಡೆವಲಪ್ಮೆಂಟ್ ಮಾಡಿದ್ದಾರೆ, ಇಲ್ಲಿವರೆಗೆ ಏನು ಮಾಡಿಲ್ಲ ಅನ್ನೋದ್ರ ಬಗ್ಗೆ ಹೇಳಬೇಕು. ಟೀಕೆಗಳು ಬಂದಾಗ ಅದನ್ನು ಸ್ವೀಕರಿಸಬೇಕು, ಅದಕ್ಕೆ ಕೆಲಸ ಮಾಡಬೇಕು. ಅವ್ರನ್ನೆಲ್ಲ ಇಲ್ಲಂತಲ್ಲ, ಮೌನದ ಕೆಲಸ ಮಾಡ್ತಾರೆ. ಬಟ್ ಅದು ಒಂದೂ ನಡೆಯೋದಿಲ್ಲ. ಈಗ ಮಾತು ಬೇಕು. ಇವತ್ತು ರಾಜಕೀಯದಲ್ಲೇ ಮಾತು ಭಾಳ ಮಹತ್ವದಿದೆ. ಹಿಂದಿ, ಇಂಗ್ಲೀಷ್, ಕನ್ನಡ, ಅಟ್ಲೀಸ್ಟ್ ಹಿಂದಿ, ಕನ್ನಡ ಇವುಗಳಲ್ಲಿ ಮಾಸ್ಟ್ರಾಗಿ ಮಾತಾಡೋಕ್ಕೆ ಬರ್ಬೇಕು ಹೇಳಿ. ಮತ್ತು ಒಂದು ರಾಜ್ಯದ ಮುಖ್ಯಮಂತ್ರಿ ಆಗೋ ಕನಸು ಕಾಣುವಾಗ ಇವೆಲ್ಲ ಬೇಕಾಗ್ತಾವ. ಆದರೆ ಅರವಿಂದ್ ಬೆಲ್ಲದವರು ಎತ್ತಿ ತೋರಿಸಿದಾರೆ ಅವ್ರಿಗೆ. ನೋಡಿರಿ, ಬಂದು ಕೂಡ್ರಿ, ಉತ್ತರ ಕೊಡ್ರಿ ಸರ್. ಆ ಸಭೆಯಲ್ಲಿ ಗೊತ್ತಾಗೋದ್ರಿ 4 ಮಂದಿ ಇವ್ರು ಮಾತು ಕೇಳಿದಾಗ, ಅವರು ಅಬ್ಜೆಕ್ಷನ್ ಮಾಡಿದಾಗ, ಪ್ರಶ್ನೆ ಮಾಡಿದಾಗ ಅದಕ್ಕೇನು ಉತ್ತರ ಕೊಡ್ಬೇಕು ಬೆಳಿತಾವ. ಬರೀ ಮೌನ ಕೂತ್ರೂ ಆಗೋದಿಲ್ಲ. ಹೌದು, ಮೌನ ಆಗಿರ್ರಿ, ಅದು ತಪ್ಪಿಲ್ಲ. ಅದು ಮಾತಾಡೋಲ್ಲಿ ಆದರೂ ಮಾತಾಡಬೇಕಲ್ಲ. ಇದನ್ನು ಇವತ್ತು ಅರವಿಂದ್ ಬೆಲ್ಲದವ್ರು ಎತ್ತಿ ತೋರಿಸಿದ್ದಾರೆ. ಇದು ನಿಮ್ಮದು ದೋಷಪ್ಪ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲೇ ಡಿ ಕೆ ಶಿ ಅವರು ಮುಂದಿದ್ದಾರೆ. ಇಂಗ್ಲೀಷ್ ಮಾತಾಡ್ತಾರೆ, ಕನ್ನಡ ಅಂತಿರ್ರೆ ಅವ್ರ ಭಾಷೆನೂ ಬೇಕ್ರಿ. ಇವೆಲ್ಲನೂ ಇವತ್ತು ಕೌಂಟ್ ಆಗ್ತಾ ಇರ್ತಾವೆ. ಹೌದು, ಇವತ್ತು ಸತೀಶ್ ಅವ್ರು ಬೆಳೀತಾ ಇದ್ದಾರೆ, ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ, ಹಿಂದುಳಿದ ಸಂಘಟನೆಗಳು ಮಾಡ್ಕೊಂಡಿದ್ದಾರೆ. ಎಷ್ಟು ನಿಜವಾದ ದೊಡ್ಡ ಸಾಧನೆ.